ಈಗ ವಿದ್ಯಾರ್ಥಿಗಳೇ ನೋಡ್ರಿ, ಇದು ಶಿವಗಿ ಬುಕ್ಕದ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಇದನ್ನು ನಿಮಗ ತಿಳಿಸಿ ಹೇಳ್ತದ. ಮೊದಲು ಈ ಬಾಧ್ಯತೆ ನಿಯಮಗಳನ್ನು ತಿಳಿಸಿ ಹೇಳಿದಿಂದ ನಿಮಗೆ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೀವಿ. ಆ ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕಾಗ್ತದೆ. ಈಗ ಸದ್ಯ ಇದು ನವೋದಯ ಚಾಲೆಂಜ್ದಾಗಿನ ಗಣಿತಗಳು ಬಾಧ್ಯತೆ ನಿಯಮಗಳು. ಈಗ ನೋಡ್ರಿ, NCB ನವೋದಯ ಚಾಲೆಂಜ್ ಬುಕ್ ಭಾಗ 3 ಮೂರನೇ ಚಾಪ್ಟರ್. ಈಗ ಮೂರನೇ ಚಾಪ್ಟರ್ದಾಗಿನ ಅಭ್ಯಾಸನ ನಾ ತಿಳಿಸಿ ಹೇಳುವಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ಸದ್ಯ ಇದನ್ನ ನಾ ದೂರ ಸರ್ದಾಗ ಬರ್ಕೋಬೇಕು ಫೇರ್ದಾಗ. ಇವು ಹೊಸ ವಿಡಿಯೋಗಳು ಏನವಲ್ಲ, ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಭಾಳ ಸರಳ ಆಗುವಂಥ ಪದ್ಧತಿ ಮೇಲೆ ಈ ವಿಡಿಯೋಗಳನ್ನು ಹೊಸವು ಮಾಡ್ಲಿಕ್ಕೆ ಹತ್ತದ. ಈಗ ನೀವೆಲ್ಲರೂ ಚೆಂದಾಗ ತಿಳಿಸಿ ಹೇಳಾಗ ಮೊದಲು ನೋಡಿದಿರಿ ಅಂದರೆ ಇದಕ್ಕೊಂದು ಅಭ್ಯಾಸ ಪತ್ರಿಕೆ ಬರ್ತದೆ ಮುಂದೆ. ಆ ಅಭ್ಯಾಸ ಪತ್ರಿಕೆಯನ್ನು ಸರಳವಾಗಿ ನೀವು ಬಿಡಿಸ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಈಗ ನೀವೇನು ಮಾಡಬೇಕು, ನಾನು ತಿಳಿಸಿ ಹೇಳಿದಂಗೆ ನೀವು ಗಣಿತಗಳನ್ನು ಮೊದಲು ನೋಡ್ರಿ. ಆಮೇಲೆ ಇದು ಬಾಧ್ಯತೆ ನಿಯಮಗಳನ್ನು ನಾನು ತಿಳಿಸಿ ಹೇಳ್ತನೋ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಇಲ್ಲಿ ಅನುಕ ನಂಬರ್ 1 ಅಭ್ಯಾಸ ಪತ್ರಿಕೆ 3ದೊಳಗೆ 1 2ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಹೇಗೆ ಕಂಡು ಹಿಡಿಯಬೇಕು ಅಂತ ಪ್ರಶ್ನೆ ಬಂದಾಗ, ಯಾವುದೇ ಒಂದು ಸಂಖ್ಯೆಯ ಕೊನೆಗೆ 0, 2, 4, 6, 8 ಬಂದಿದ್ದರೆ ಅದು 2ರಿಂದ ನಿಶೇಷವಾಗಿ ಭಾಗವಾಗುತ್ತದೆ ಅಂತ ತಿಳ್ಕೊಬೇಕು. ಅಂದ್ರೆ ಉದಾಹರಣೆಗೆ ಕೊಡ್ನಿ ನೋಡ್ರಿ, 0 ಎಲ್ಲೋ ನೋಡ್ರಿ, ಇದು ಹಿಂಗೇನಾರ ಒಂದು 110 ಬಂತು ಅಂದ್ರೆ ಇದನ್ನು ನೀವು 2ರಲ್ಲಿ ಭಾಗಿಸೇ ಬಿಡಬೇಕು. ಕೊನೆಗೆ ಇಲ್ಲಿ 2 ಇಲ್ಲೋ ನೋಡ್ರಿ, ಇದನ್ನು ನೀವು 2ರಲ್ಲಿ ಭಾಗ ಹೋಗ್ತದಂತ ತಿಳ್ಕೊಬೇಕು. ಕೊನೆಗೆ 4 ಇಲ್ಲೋ ನೋಡ್ರಿ, ಇದು 2ರಲ್ಲಿ ಭಾಗ ಹೋಗ್ತದಂತ ತಿಳ್ಕೊಬೇಕು. ನೋಡ್ರಿ 6 ಇಲ್ಲೋ ನೋಡ್ರಿ, ಇದು 2ರಿಂದ ಭಾಗ ಹೋಗ್ತದಂತ ತಿಳ್ಕೊಬೇಕು. ಕೊನೆಗೆ 8 ಇಲ್ಲೋ ನೋಡ್ರಿ, ಇದು 2ರಿಂದ ಭಾಗ ಹೋಗ್ತದಂತ ತಿಳ್ಕೊಬೇಕು. ಇದಕ್ಕೊಂದು ನೇಮ್ ಏನದಪ್ಪ ಅಂದ್ರೆ, ಯಾವುದೇ ಸಂಖ್ಯೆಯ ಕೊನೆಗೆ 0, 2, 4, 6, 8 ಬಂದಿದ್ದರೆ ಅದು 2ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. ಇನ್ನು 3ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೇಗೆ ಕಂಡು ಹಿಡಿಯಬೇಕು? ಆ ಸಂಖ್ಯೆಯ ಅನುಕ್ರಮ ಸಂಖ್ಯೆಗಳ ಮೊತ್ತ 3ರಿಂದ ಭಾಗಿಸಿದರೆ ಆ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ ಎಂದು ತಿಳಿಯಬೇಕು. ಉದಾಹರಣೆಗಾಗಿ ನೋಡಿ, ಈಗ 144 ಅದ. 1 + 4 + 4 ಬರೋಬ್ಬರಿ ಎಷ್ಟಾಯ್ತು ನೋಡ್ರಿ, ಇದು 9. ಇವುಗಳ ಮತ್ತೆ 3ರಿಂದ ಭಾಗ ಹೋಗ್ತದಿಲ್ಲ ನೋಡ್ರಿ. ಹಂಗಾದ್ರೆ ಇದು 144 ಅನ್ನೋದು ಇದು 3ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಈಗ ಮುಂದೆ 1251 ಅದ ನೋಡ್ರಿ. ಇದನ್ನ 1 + 2 + 5 + 1 ಬರೋಬ್ಬರಿ 2 1 3 3 1 5 8 8 1 9. ಇದು 3ಲೆ ಭಾಗ ಹೋಗ್ತದಿಲ್ಲ. ಅದಕ್ಕೆ ನೀವು 1251 3ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಂಡು 3 ಉದಾಹರಣೆಗಳನ್ನು ಕೊಟ್ಟನು ನೋಡಿ. ನೋಡ್ರಿ ಎಲ್ಲರೂ ಬರೋಬ್ಬರಿ 7 + 5 + 3 ಬರೋಬ್ಬರಿ 7 5 12 1 3 15. ಇದು 3ರಿಂದ ಭಾಗ ಹೋಗ್ತದಿಲ್ಲ ನೋಡ್ರಿ. ಹಂಗಾದ್ರೆ 753 3ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ನೋಡ್ರಿ 8 + 2 + 2 8 4 12 ನೋಡ್ರಿ, ಇದು 3ರಿಂದ ಭಾಗ ಹೋಗ್ತದಿಲ್ಲ. 852 3ರಿಂದ ಭಾಗ ಹೋಗ್ತದೆ. 5 1 6 6 6 12 1 + 5 + 6 + 0 = 6 6 12. ಇದು ನೋಡಿ, ಇವುಗಳ ಅನುಕ್ರಮ ಸಂಖ್ಯೆಗಳ ಮೊತ್ತ 3ರಿಂದ ಭಾಗ ಹೋಯ್ತು. ಆದ್ದರಿಂದ 1560 ಭಾಗ ಹೋಗ್ತದೆ ಅಂತ ತಿಳ್ಕೊಬೇಕು. ಏನು 4ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೇಗೆ ಕಂಡು ಹಿಡಿಯಬೇಕು?
ಯಾವುದೇ ಸಂಖ್ಯೆಯ ಕೊನೆಯ 2 ಅಂಕೆಗಳು 4ರಿಂದ ಭಾಗವಾದರೆ ಅಥವಾ ಆ ಸಂಖ್ಯೆಯ ಕೊನೆಗೆ 2 ಸೊನ್ನೆಗಳು ಇದ್ದರೆ ಆ ಸಂಖ್ಯೆಯು 4ರಿಂದ ಭಾಗ ಹೋಗುತ್ತದೆ ಅಂತ ತಿಳ್ಕೊ. ಉದಾಹರಣೆ ನೋಡ್ರಿ, ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗ ಹೋಗ್ತಾವಿಲ್ಲ ನೋಡ್ರಿ. ಹಿಂದೆ ಬೇಕಾದಷ್ಟು ದೊಡ್ಡ ಅಂಕೆಗಳು ಇರ್ಲೇವು. ನೀವು 4ರಿಂದ ಭಾಗ ಹೋಗ್ತದಿಲ್ಲ ಅಂತ ತಿಳ್ಕೊಬೇಕಾದ್ರೆ ಕೊನೆಯ 2 ಅಂಕೆಗಳು ಎಷ್ಟರಿಂದ ಭಾಗ ಹೋಗ್ಬೇಕು? 4ರಿಂದ ಹೋಗ್ಬೇಕು. ಓಕೆ, ಇದು ನೋಡ್ರಿ, ತಿಳ್ಕೊರಿ. ಮುಂದಿನ ಪ್ರಯತ್ನ ಮಾಡಿ ನೋಡ್ರಿ. ನೋಡಿ, 4ರಿಂದ ಭಾಗವಾಗುವ ಸಂಖ್ಯೆ ಹೇಗೆ ಕಂಡುಹಿಡಿಯಬೇಕು? ಯಾವುದೇ ಸಂಖ್ಯೆಯ ಕೊನೆಗೆ 2 ಅಂಕೆಗಳು 4ರಿಂದ ಭಾಗವಾದರೆ ಆ ಸಂಖ್ಯೆಯ ಕೊನೆಗೆ 2 ಸೊನ್ನೆಗಳು ಇದ್ದರೆ ಆ ಸಂಖ್ಯೆಯು 4ರಿಂದ ಭಾಗ ಹೋಗುತ್ತದೆ. ಉದಾಹರಣೆಗಾಗಿ ಕೊನೆಯ 2 ಸಂಖ್ಯೆ 12 ಅದ. ಕೊನೆಯ 2 ಸಂಖ್ಯೆಗಳಷ್ಟೇ ಚೆಕ್ ಮಾಡ್ಕೋಬೇಕು ನೀವು. ಹಿಂದೆ ಬೇಕಾದಷ್ಟು ದೊಡ್ಡ ಅಂಕೆಗಳು ಇದ್ರೂ ಸದ್ಯಕ್ಕೆ ಏನು ಸಂಬಂಧ ಇಲ್ಲ. ಈಗ ಕೊನೆಯ 2 ಅಂಕೆಗಳು 4ರಲ್ಲೇ ಭಾಗ ಹೋಗ್ತದೆ. ಇದು 1312 ನಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಕೊನೆಗೆ 2 ಸಂಖ್ಯೆ ಬಂದಿದ್ದರೆ ಇಲ್ಲಿ ಹೇಳಿದ್ ನೋಡಿ, 2 ಸೊನ್ನೆ ದಾಂಡಿಗೆ ಬರಬೇಕು, ಮೊದಲಲ್ಲ. 2 ಸೊನ್ನೆಗಳು ಇದ್ದು ಅಂದ್ರೆ ಇದು 4ರಿಂದ ಭಾಗ ಹೋಗ್ತದೆ ಅಂತ ತಿಳ್ಕೋಬೇಕು. ಕೊನೆಗೆ 2 ಸೊನ್ನೆಗಳು ಇವೆ, 4ರಿಂದ ಭಾಗಿಸಲ್ಪಡುತ್ತದೆ. ಕೊನೆಯ 2 ಅಂಕೆಗಳು 4ರಿಂದ ಭಾಗ ಹೋಗ್ತಾವಿಲ್ಲ ನೋಡ್ರಿ. ಇದನ್ನು ನೀವು 2ರಿಂದ ಭಾಗ 4ರಿಂದ ಭಾಗ ಹೋಗ್ತದೆ ಅಂತ ತಿಳ್ಕೋಬೇಕು. 4 20, 4 8 32. ಕೊನೆಯ 2 ಅಂಕೆ 4ರಲ್ಲೇ ಭಾಗ ಹೋಗ್ತವೆ. ಕೊನೆಯ 2 ಅಂಕೆಗಳು 0 8 ಇದ್ರೂ ಇದು 4ರಲ್ಲೇ ಭಾಗ ಹೋಗ್ತವೆ. 0 ಅದ 2 ಎಲ್ಲವರಿ ಸರ್ ಅನ್ಬಾರ್ದು. ಕೊನೆಯ 2 ಅಂಕೆಗಳು 4ರಿಂದ ಭಾಗ ಹೋಗ್ತದಿಲ್ಲ ನೋಡಿ. 0 ಇತ್ತಂದ್ರೆ ಮುಂದಿನ 8 4ರಲ್ಲೇ ಭಾಗ ಹೋಗ್ತದಲ್ಲ. 1508 ಸಹಿತ 4ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಇದನ್ನು ನೀವು ಸರಿಯಾಗಿ ಇನ್ನೊಂದ್ಸಲ ಇದನ್ನು ಓದ್ಕೊರಿ. ಓದ್ಕೊಂಡಿಂದ ಫೇರ್ದಾಗ ಬರ್ಕೊಡ್ರಿ. ಅಂದ್ರೆ ವಿಡಿಯೋಗಳು ಏನಾಗ್ತವೆ, ಚೆನ್ನಾಗಿ ಫೇರ್ದಾಗ ಬರ್ಕೊಳ್ಳೋದ್ರಿಂದ ಬಾಧ್ಯತೆ ನಿಯಮಗಳು ಗುರುತಾಗ್ತವೆ. ಈ ಅನುಕ ನಂಬರ್ ಏನು? ಬಾಧ್ಯತೆಯ ನಿಯಮಗಳು. ಬಾಧ್ಯತೆಯ ನಿಯಮಗಳು ಇದನ್ನು ತಿಳ್ಕೊ. ಇದು ಪೂರ್ತಿ ಅನುಕ ನಂಬರ್ ಏನದಲ್ಲ 3 ಬಾಧ್ಯತೆ ನಿಯಮಗಳನ್ನು ತಿಳಿಸ್ತದ. ಆಮೇಲೆ 4 ಆಪ್ಷನ್ಸ್ ಬರ್ತಾವ. ಭಾಗಿಸಲ್ಪಡುವ ಸಂಖ್ಯೆ ಕಂಡು ಹಿಡಿಬೇಕಾಗ್ತದೆ. ನಿಮಗೆ ಇದನ್ನು ಅಪ್ ಟು 11ರ ತನಕ ಇದೇ ಅಭ್ಯಾಸ ಮುಂದೆ ಕಂಟಿನ್ಯೂ ಆಗ್ತದೆ. 11ರವರೆಗೆ ನೀವು ವಿಶೇಷವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಕಂಡ್ರಿ ಅಂದ್ರೆ ನಿಮ್ಮ ಭಿನ್ನ ರಾಶಿಯನ್ನು ಸುಲಭ ರೂಪಕ್ಕೆ ತರಲಿಕ್ಕೆ ಸರಳವಾಗಿ ತಿಳಿತದ. ಮತ್ತು ನಿಮಗೆ ಸಿಂಪ್ಲಿಫಿಕೇಶನ್ಗಳು ಬರ್ತಾವ. ಬಾಧ್ಯತೆ ನಿಯಮಗಳು ಭಾಳ ಇಂಪಾರ್ಟೆಂಟ್. ಚೆನ್ನಾಗಿ ಫೇರ್ದಾಗ ಬರ್ಕೊರಿ.